ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕೃಷಾ. ಇವತ್ತು ಮೂರು ಪದಾರ್ಥಗಳನ್ನ ಯೂಸ್ ಮಾಡಿ ರುಚಿಯಾದ ಸ್ವೀಟ್ನ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಈಸಿ, ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ 3/4 ಕಪ್ಪಷ್ಟು ಸಕ್ಕರೆ ಹಾಗೂ 3/4 ಕಪ್ಪಷ್ಟು ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಶುಗರ್ ಸಿರಪ್ನ ಮಾಡಿಟ್ಕೊಳ್ಳಿ. ಹಾಗೆ ಒಂದು ಪ್ಯಾನ್ಗೆ ಅರ್ಧ ಕಪ್ಪಷ್ಟು ಕರಗಿಸಿರೋ ತುಪ್ಪ ಹಾಗೆ 3/4 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಅದನ್ನು ಈ ಥರ ತಿರ್ಸ್ತಾನೆ ಇರಬೇಕು. ಕೈ ಬಿಡದೆ ತಿರ್ಸೋದ್ರಿಂದ ಅದು ಕೆಳಗಡೆ ತಳ ಹಿಡಿಯೋದಿಲ್ಲ, ಹಾಗೆ ಅದ್ರ ಕಲರ್ ಕೂಡ ಚೇಂಜ್ ಆಗಲ್ಲ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೊಂದು 5 ನಿಮಿಷದಿಂದ 10 ನಿಮಿಷದೊಳಗೆ ನೀವು ಇದನ್ನು ಈ ಥರ ಫ್ರೈ ಮಾಡ್ಕೊತಾನೆ ಇರಬೇಕು. ನಿಮಗೆ ಗೊತ್ತಾಗುತ್ತೆ ಇದರದ್ದು ಕಡಲೆ ಹಿಟ್ಟು ಹಸಿ ವಾಸನೆ ಹೋಗಿ ಒಂಥರ ಚೆನ್ನಾಗಿ ತುಪ್ಪದ ಜೊತೆಗೆ ಬೆರೆತು ಪರಿಮಳ ಬರೋಕ್ಕೆ ಶುರುವಾಗುತ್ತೆ, ಹಾಗೆ ತುಪ್ಪನೂ ಬಿಟ್ಕೊಳ್ಳೋಕೆ ಶುರುವಾಗುತ್ತೆ. ನೋಡಿ, ಇಷ್ಟಾದಮೇಲೆ ಇದಕ್ಕೆ ನಾವು ಕಾಯಿಸಿಟ್ಕೊಂಡಿರುವಂತಹ ಸಿರಪ್ಪನ್ನ, ಏನು ಶುಗರ್ ಸಿರಪ್ನ ಮಾಡಿಟ್ಕೊಂಡು ಅದನ್ನು ಹಾಕ್ಕೊಳ್ತಾ ಬರಬೇಕು. ಈ ಥರ ನಮಗೆ ಟೆಕ್ಸ್ಚರ್ ಹಿಂಗೆ ಬರಬೇಕು. ಈ ಥರ ನೋಡಿ, ಈಗ ಅದಷ್ಟನ್ನು ಹಾಕಿ ಚೆನ್ನಾಗಿ ಈ ಥರ ಹಿಟ್ಟನ್ನು ತಿರ್ಸ್ಕೊಳ್ಳಿ. ಫ್ರೆಂಡ್ಸ್, ಇದಕ್ಕೆ ಮೇಯ್ನಾಗಿ 3 ಇಂಗ್ರೀಡಿಯೆಂಟ್ಸ್ ಹಾಗೂ ಸಕ್ಕರೆ, ತುಪ್ಪ ಹಾಗೂ ಕಡಲೆ ಹಿಟ್ಟು. ನೀವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಳ್ಳೋದು ಆಪ್ಷನಲ್ಲು. ತುಂಬಾ ಈಸಿಯಾಗಿ ಇಮಿಡಿಯೇಟ್ ಬೇಕು ಅನ್ನಿಸ್ದಾಗ ಒಂದು 10-15 ನಿಮಿಷದೊಳಗೆ ಇದನ್ನು ರೆಡಿ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ಇದಕ್ಕೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ತಿರ್ಸ್ತಾ ಬನ್ನಿ. ತಳ ಬಿಡೋ ತನಕ ಇದನ್ನು ತಿರ್ಸ್ಬೇಕು. ನೋಡಿ, ಸಮ್ ಟೈಮ್ ನಿಮಗೆ ಗೊತ್ತಾಗುತ್ತೆ ಇದು ತಳ ಬಿಡೋಕ್ಕೆ ಶುರುವಾಗುತ್ತೆ. ಅಲ್ಲಿ ತನಕ ಈ ಥರ ತಿರ್ಸ್ಬಿಟ್ಟು ತುಪ್ಪ ಸರಿಯುವಂತಹ ಪಾತ್ರೆಗೆ ನೀವು ಇದನ್ನು ಹಾಕ್ಕೋಬೇಕು. ನೋಡಿ, ತಳ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ. ಈಗ ಇದನ್ನು ಒಂದು ತುಪ್ಪ ಸರಿಯುವಂಥ ಪ್ಲೇಟಿಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಒಂದು 2 ಅವರ್ಸು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ನೀಟಾಗಿ ನಿಮಗೆ ಹೇಗೆ ಬೇಕೋ ಅದನ್ನು ಸೆಟ್ ಮಾಡ್ಕೊಳ್ಳಿ. ನೋಡಿ, ಒಂದು 2 ಅವರ್ ಇದನ್ನು ಹಾಗೆ ತಣ್ಣಗಾಗಕ್ಕೆ ಬಿಡಿ. ನಿಮಗೆ ಏನೇನು ಬೇಕು ಇದರಲ್ಲಿ ಡ್ರೈ ಫ್ರೂಟ್ಸ್ ಹಾಕಿ ಗಾರ್ನಿಷ್ ಮಾಡ್ಕೊಳ್ಳಿ. ಇದನ್ನು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಹತ್ರ ಎಡಿಬಲ್ ಸಿಲ್ವರ್ ಇದ್ದರೆ ಹಾಕ್ಕೊಳ್ಳಿ, ಇದು ಆಪ್ಷನಲ್ಲು. ತುಂಬಾ ಈಸಿಯಾಗಿ ಅತಿ ಕಡಿಮೆ ಸಮಯದಲ್ಲಿ ತುಂಬ ರುಚಿಯಾದ ಸ್ವೀಟ್ನ ಈ ಥರ ಫ್ರೆಂಡ್ಸ್ ಮಾಡ್ಕೋಬೋದು ಮನೇಲಿ. ನೋಡಿ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನನ್ನ ಈ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹದ್ದೇ ಸಿಂಪಲ್ ರೆಸಿಪಿಯಿಂದ ಮತ್ತೆ ಬರ್ತಾ ಇರ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಟೆಕ್ಸ್ಚರ್ ನೋಡಿದ್ರೆ ಗೊತ್ತಾಗುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಇದನ್ನು ನೀವು ಫ್ರೆಂಡ್ಸ್ ಮನೇಲಿ ಖಂಡಿತ ಟ್ರೈ ಮಾಡಿ ನೋಡಿ, ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ. Thank you. Thanks for watching.